ಆ ಒಂದು ವಾಯ್ಸ್ ಮೆಸೇಜ್ ಕೇಳಿದ ತಕ್ಷಣ ನನ್ನ ಕೈಕಾಲುಗಳು ತಣ್ಣಗಾದವು. ಹಾಲಿನ ಗ್ಲಾಸ್ ನೆಲಕ್ಕೆ ಬಿದ್ದು ಹೊಡೆದು ಹೋಗುವಂತಾಯಿತು. ರಘುವೀರ್, ರೇಖಾ ನಿಜವಾಗಿಯೂ ಏನೇನೋ ಮಾಡಿಕೊಳ್ತಾಳೆ, ಬನ್ನಿ ಹೋಗೋಣ, ಅವಳು ಸರಿಯಾಗಿಲ್ಲ, ಕೋಪದಲ್ಲಿ ಏನು ಮಾಡಿದ್ರೂ ಮಾಡ್ತಾಳೆ. ಗಲಿಬಿಲಿಯಿಂದ ಅವ್ರ ಕೈ ಹಿಡಿದೆ. ಆದರೆ ರಘುವೀರ್ ಮುಖದಲ್ಲಿ ಯಾವುದೇ ಭೀತಿ ಅಥವಾ ಗಾಬರಿ ಇರಲಿಲ್ಲ. ಅವರ ಗಂಭೀರ ಕಣ್ಣುಗಳಲ್ಲಿ ಒಂದು ರೀತಿಯ ವಿಚಿತ್ರ ಶಾಂತತೆ ಇತ್ತು. ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಶಾಂತಳಾಗು ಶುಭ, ಯಾವುದೇ ಕಾರಣಕ್ಕೂ ಅವಳ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ಗೆ ಬಲಿಯಾಗಬೇಡ, ಬಾ, ಸತ್ಯ ಏನೆಂದು ನಾನೇ ನಿನಗೆ ತೋರಿಸ್ಕೊಡ್ತೀನಿ ಅಂತ ನನ್ನನ್ನು ಕರೆದುಕೊಂಡು ಮೇಲ್ಛಾವಣಿಗೆ ಕರ್ಕೊಂಡು ಹೋದರು. ನಾವು ಅಲ್ಲಿ ಹೋದಾಗ ಅಲ್ಲಿನ ದೃಶ್ಯ ನೋಡಿ ನನಗೆ ಆಶ್ಚರ್ಯ ಆಯಿತು. ರೇಖಾ ಟೆರೆಸ್ನ ಅಂಚಿನಲ್ಲಿ ನಿಂತಿರಲಿಲ್ಲ, ಬದಲಿಗೆ ತಂಗಿಯ ಜೊತೆ ಬಂದಿದ್ದ ಅವಳ ಗೆಳತಿ ಪೂಜಾ ಕೈಯಲ್ಲಿ ಫೋನ್ ಹಿಡಿದು ಸ್ಪೀಕರ್ನಲ್ಲಿ ಅಳುವ ಸೌಂಡನ್ನು ಎಫೆಕ್ಟ್ ಪ್ಲೇ ಮಾಡ್ತಾ ಇದ್ಲು. ರೇಖಾ ಪಕ್ಕದಲ್ಲೇ ನಿಂತು ಅವನು ಖಂಡಿತವಾಗಿ ಓಡಿ ಬರ್ತಾನೆ, ನೋಡ್ತಾ ಇರು ಅಂತ ನಗ್ತಾ ಇದ್ಲು. ನಾವು ಬಾಗಿಲ ಬಳಿ ನಿಂತಿರುವುದನ್ನು ನೋಡಿ ರೇಖಾ ಮತ್ತು ಅವಳ ಗೆಳತಿ ಆಘಾತದಿಂದ ಸ್ತಬ್ಧರಾಗಿ ಹೋದರು. ರಘುವೀರ್ ನಿಧಾನವಾಗಿ ಅವರತ್ತ ಹೆಜ್ಜೆ ಹಾಕಿದ್ರು. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಕಿಯ ಕಾವಿತ್ತು. ರೇಖಾ, ನಿನ್ನ ಈ ಅಗ್ಗದ ನಾಟಕಕ್ಕೆ ಇಷ್ಟೊಂದು ಸಿದ್ಧತೆ ಬೇಕಿತ್ತಾ ಅಂತ ರಘುವೀರ್ ಕಠೋರ ಧ್ವನಿಯಲ್ಲಿ ಕೇಳಿದ್ರು. ನನ್ನನ್ನು ಪಡೆಯಲು ನೀನು ಆತ್ಮಹತ್ಯೆ ನಾಟಕ ಆಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಗಾಬರಿ ಆಗದೆ ಇಲ್ಲಿಗೆ ಬಂದೆ. ರೇಖಾ ಕೋಪದಿಂದ ಗಜ್ಜಾಗಿ, ಅಕ್ಕ, ಇವನು ನಿನ್ನನ್ನು ಪ್ರೀತಿಸ್ತಿಲ್ಲ, ನಿನ್ನ ಸೌಂದರ್ಯಕ್ಕೆ ಸೋತು ಮದುವೆಯಾಗಿದ್ದಾನಷ್ಟೆ. ಇವನ ಶ್ರೀಮಂತಿಕೆ, ಈ ಬಂಗ್ಲೆ ಎಲ್ಲವೂ ನನಗೆ ಸಿಗಬೇಕಾಗಿತ್ತು. ನೀ ನನ್ನ ಕನಸುಗಳನ್ನು ಕಸ್ದುಕೊಂಡೆ ಅಂತ ನನ್ನ ಮೇಲೆ ಕಿರಿಚಾಡೋಕ್ಕೆ ಶುರು ಮಾಡಿಕೊಂಡ್ಳು. ಆ ಕ್ಷಣದವರೆಗೆ ತಂಗಿಯ ಮೇಲಿದ್ದ ನನ್ನ ಸಕಲ ಸಹಾನುಭೂತಿ ಕರಗಿ ಹೋಯಿತು. ನಾನು ರೇಖಾಳ ಹತ್ರ ಹೋಗಿ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದೆ, ಸಾಕು ಮಾಡು ರೇಖಾ. ರಘುವೀರ್ ನನ್ನ ಸಾಲ ತೀರಿಸಿದ್ದು ಅವರ ಆಸ್ತಿಯಿಂದಲ್ಲ, ಅವರ ಪ್ರೀತಿ ಮತ್ತು ಗೌರವದಿಂದ. ನಿನ್ನ ಕಣ್ಣಲ್ಲಿ ಇದ್ದದ್ದು ಕೇವಲ ದುರಾಸೆ. ನಿನ್ನ ಈ ವಿಕೃತ ಮನಸ್ಥಿತಿಗೆ ನಾನು ಇನ್ನು ಮುಂದೆ ಜಾಗ ಕೊಡುವುದಿಲ್ಲ. ಈಗಲೇ ಈ ಮನೆಯಿಂದ ಹೊರಟು ಹೋಗು, ಇಲ್ದಿದ್ರೆ ನಾನು ನನ್ನ ತಂಗಿ ಅಂತ ಕೂಡ ನೋಡದೆ ಪೊಲೀಸರಿಗೆ ಮೊದಲು ದೂರನ್ನು ನೀಡಬೇಕಾಗುತ್ತೆ. ರಘುವೀರ್ ತಕ್ಷಣವೇ ಸೆಕ್ಯೂರಿಟಿ ಕರೆ ಮಾಡಿ ರೇಖಾ ಮತ್ತು ಅವಳ ಗೆಳತಿಯನ್ನು ತಕ್ಷಣವೇ ಗೇಟ್ ಆಚೆಗೆ ಕಳಿಸೋಕೆ ಆದೇಶಿಸ್ತಾನೆ. ಸೋತು ಸುಣ್ಣವಾದ ರೇಖಾ ಅವಮಾನದಿಂದ ತಲೆ ತಗ್ಗಿಸಿ ಅಲ್ಲಿಂದ ಕಾಲು ತೆಗಿತಾಳೆ. ಮತ್ತೆ ಕೋಣೆಗೆ ಮರಳಿದಾಗ ಇಡೀ ಕೋಣೆಯಲ್ಲಿ ಆವರಿಸಿದ ಉದ್ವಿಗ್ನತೆ ಮಾಯವಾಗಿತ್ತು. ಹೊರಗಿನ ಕತ್ತಲೆ ಹೂಗಳ ಸುವಾಸನೆ ನಮ್ಮಿಬ್ಬರ ನಡುವೆ ಒಂದು ಸುಂದರವಾದ ವಾತಾವರಣವನ್ನು ಸೃಷ್ಟಿಸಿತು. ರಘುವೀರ್ ಬಾಗಿಲನ್ನು ಗಟ್ಟಿಯಾಗಿ ಲಾಕ್ ಮಾಡ್ತಾರೆ. ನಂತರ ನನ್ನತ್ತ ನಡೆದು ಬರ್ತಾ ಇದ್ರು. ತಮ್ಮ ಎರಡೂ ಕೈಗಳಿಂದ ನನ್ನ ನಡುಗ್ತಿದ್ದ ಮುಖವನ್ನು ಹಿಡಿದ್ರು. ಈಗ ಹೇಳು ಶುಭ, ಇನ್ನು ಯಾರಾದರೂ ನಮ್ಮ ನಡುವೆ ಬರೋಕ್ಕೆ ಸಾಧ್ಯವೇ ಅಂತ ಹೇಳಿ ಅತ್ಯಂತ ಆರ್ದ್ರತೆಯಿಂದ ಕೇಳಿದ್ರು. ಅವರ ಕಣ್ಣುಗಳಲ್ಲಿ ನನಗಾಗಿ ಕಾಯುತ್ತಿದ್ದ ಅನಂತ ಪ್ರೀತಿ, ಆಕರ್ಷಣೆ ಮತ್ತು ಕಾಳಜಿಯನ್ನು ಕಂಡ ನಾನು ಸಂಪೂರ್ಣವಾಗಿ ಕರಗಿ ಹೋದೆ. ನನ್ನೆಲ್ಲ ಬಯಲಾದ ಭಯ, ಅನುಮಾನಗಳು ಮಾಯವಾದವು. ಇಲ್ಲ ರಘುವೀರ್, ಇಂದಿನಿಂದ ನಾನು ಕೇವಲ ನಿಮ್ಮವಳು ಅಂತ ನಾಚಿಕೆಯಿಂದ ತಲೆ ತಗ್ಗಿಸಿ ಅವರ ಎದೆಗೆ ಮುಖ ಒರಗಿಸಿದೆ. ರಘುವೀರ್ ಮೆಲ್ಲನೆ ನನ್ನನ್ನು ತಮ್ಮ ಎತ್ತರದ ಬಾಹುಗಳಲ್ಲಿ ಎತ್ಕೊಂಡ್ರು. ಮಂಚದ ಮೇಲೆ ನನ್ನನ್ನು ಮಲಗಿಸಿ ನನ್ನ ಮುಂಗುರುಳನ್ನು ಪಕ್ಕಕ್ಕೆ ಸರಿಸಿ ನನ್ನ ಒಸಡಿಗೆ ತಮ್ಮ ಬಿಸಿ ಮುತ್ತುಗಳನ್ನಿಟ್ರು. ಈ ಮೊದಲ ರೊಮ್ಯಾಂಟಿಕ್ ಸ್ಪರ್ಶಕ್ಕೆ ನನ್ನ ಮೈಯಲ್ಲೊಂದು ವಿದ್ಯುತ್ ಸಂಚಾರವಾಯಿತು. ನಮ್ಮಿಬ್ಬರ ಉಸಿರಾಟದ ಕಾವು ಹೆಚ್ಚಾಗ್ತಿದ್ದಾಗೆ ರಘುವೀರ್ ಅವರ ಪ್ರೇಮದ ಅಪ್ಪುಗೆಯಲ್ಲಿ ನಾನು ನನ್ನನ್ನೇ ಮರೆತೆ. ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಪರಸ್ಪರ ನಂಬಿಕೆ ಮತ್ತು ಆಳವಾದ ಆಕರ್ಷಣೆಯಿಂದ ಒಂದಾದ ಆ ರಾತ್ರಿ ನಮ್ಮಿಬ್ಬರ ಮನಸ್ಸು ಮತ್ತು ಜೀವ ಶಾಶ್ವತವಾಗಿ ಒಂದಾದ ಮಧುರ ಮಿಲನದ ಕ್ಷಣವಾಗಿ ಮಾರ್ಪಟ್ಟಿತ್ತು. ಸೂರ್ಯನ ಎಳೆಬಿಸಿಲು ಕಿಟಕಿಯ ಪರದೆಯ ಸಂದಿಯಿಂದ ಬಂದು ಮಂಚದ ಮೇಲೆ ಬೀಳ್ತಿದ್ದಾಗ ನನಗೆ ಎಚ್ಚರವಾಯಿತು. ರಘುವೀರ್ ಅವರ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ನಾನು ನಿನ್ನೆಯ ಸಿಹಿ ನೆನಪುಗಳಿಗೆ ಮುಗುಳ್ನಕ್ಕೆ. ನನ್ನ ಜೀವನದಲ್ಲಿದ್ದ ಸಕಲ ಕಷ್ಟಗಳು ಕರಗಿ ಅಪಾರವಾದ ಪ್ರೀತಿ, ಸುರಕ್ಷತೆಯ ಭಾವ ಆವರಿಸಿತು. ರಘುವೀರ್ ಮೆಲ್ಲನೆ ಕಣ್ತೆರೆದು ನನ್ನ ಮುಖದ ಮೇಲಿದ್ದ ಮುಂಗುರುಳನ್ನು ಪಕ್ಕಕ್ಕೆ ಸರಿಸಿದ್ರು. ಶುಭೋದಯ ನನ್ನ ರಾಣಿ ಅಂತ ನನ್ನ ಹಣೆಗೆ ಸಿಹಿ ಮುತ್ತಿಟ್ಟಾಗ ನನ್ನ ಕೆನ್ನೆಗಳು ನಾಚಿಕೆಯಿಂದ ಕೆಂಪಗಾದವು. ಆದರೆ ಆ ನೆಮ್ಮದಿ ಹೆಚ್ಚು ಹೊತ್ತು ಉಳಿಲಿಲ್ಲ. ಉಪಹಾರಕ್ಕಾಗಿ ಕೆಳಗೆ ಬಂದಾಗ ಮನೆಯ ಸೇವಕ ಒಂದು ಮುಚ್ಚಿದ ಲಕೋಟೆಯನ್ನು ನನ್ನ ಕೈಗೆ ನೀಡಿದ. ಅಮ್ಮವ್ರೆ, ಬೆಳಗ್ಗೆ ಯಾರೋ ಕೊರಿಯರ್ ಆಫೀಸ್ನಿಂದ ತಂದುಕೊಟ್ರು ಅಂತ ಹೇಳಿಬಿಟ್ಟು ನಾನು ಲಕೋಟೆಯನ್ನು ತೆರೆದು ನೋಡಿದಾಗ ನನ್ನ ರಕ್ತ ಒಂದು ಕ್ಷಣ ಎಪ್ಪುಗಟ್ಟಿದಂತಾಗಿ ಸಂಚಾರವನ್ನೇ ನಿಲ್ಲಿಸಿಬಿಡ್ತು. ಅದರಲ್ಲಿದ್ದದ್ದು ರೇಖಾಳ ಕೈಬರಹದ ಪತ್ರ ಮತ್ತು ಕೆಲವು ಲೀಗಲ್ ಪೇಪರ್ಗಳು. ಅಕ್ಕ, ನೀನು ರಘುವೀರ್ ಜೊತೆ ಸುಖವಾಗಿ ಬಾಳ್ತಿದ್ದೀನಿ ಅಂತ ಬೇಡ್ವೆ? ತಂದೆಯವರ ಅನಾರೋಗ್ಯದ ನೆಪದಲ್ಲಿ ಅವರು ಸಹಿ ಮಾಡಿದ ಆಸ್ತಿಯ ವಿಲ್ ಪೇಪರು ಇಲ್ಲಿದೆ.
ತಂದೆಯವರ ಎಲ್ಲ ಆಸ್ತಿಯನ್ನು ನನಗೆ ಸೇರಬೇಕೆಂದು ಅವರು ಸಹಿ ಮಾಡಿದ್ದಾರೆ. ಅದರಲ್ಲಿ ನಿನ್ನ ಬೂಟಿಕ್ ಇರುವ ಜಾಗವೂ ಸೇರಿದೆ. ಇಂದಿನಿಂದ 14 ಗಂಟೆಗಳಲ್ಲಿ ನಿನ್ನ ಬೂಟಿಕ್ ಖಾಲಿ ಮಾಡು, ಇದ್ದಿದ್ರೆ ಕೋರ್ಟ್ ನೋಟಿಸನ್ನು ಎದುರಿಸು. ನನ್ನ ತಲೆ ತಿರುಗಿದಂತಾಗೋಯ್ತು. ಅಪ್ಪನ ಅನಾರೋಗ್ಯವನ್ನು ಬಳಸ್ಕೊಂಡು ರೇಖಾ ಆಸ್ತಿಯ ಪತ್ರಗಳಿಗೆ ಸಹಿ ಮಾಡಿಸ್ಕೊಂಡಿದ್ದಾಳೆ. ತಂದೆಗೆ ವಿಷಯ ತಿಳಿಸಿದ ಅವರ ಆರೋಗ್ಯ ಮತ್ತಷ್ಟು ಕ್ಷೀಣಿಸುತ್ತೆ. ನನ್ನ ಮುಖದಲ್ಲಿ ಗಾಬರಿಯನ್ನು ಕಂಡ ರಘುವೀರ್ ಪತ್ರವನ್ನು ಕಸಿದುಕೊಂಡು ಓದುತ್ತಾರೆ. ಅವರ ಕಣ್ಣುಗಳಲ್ಲಿ ಬೆಂಕಿ ಉರಿಯತೊಡಗಿತ್ತು. ಶುಭ, ನೀನು ಹೆದರಬೇಡ. ರೇಖಾ ಆಸ್ತಿ ಆಸೆಗೆ ಎಷ್ಟು ಕೀಳ್ಮಟ್ಟಕ್ಕೆ ಇಳಿತಿದ್ದಾಳೆ ನೋಡು ಎಂಬುದು ನನಗೆ ಗೊತ್ತು. ಅವಳ ಕಾಗದದ ತುಂಡಿಗೆ ನಾನು ಹೆದರುವುದಿಲ್ಲ ಅಂತ ಹೇಳ್ತಾರೆ ರಘುವೀರ್. ಆದರೆ ರಘುವೀರ್ ಅಪ್ಪನಿಗೆ ಇದು ತಿಳಿಸಿದ್ರೆ ಅವರು ತಡೆದುಕೊಳ್ಳುವುದಿಲ್ಲ. ರೇಖಾ ನಮ್ಮ ಕುಟುಂಬವನ್ನೇ ಬೀದಿಗೆ ತರಲು ಹೊರಟಿದ್ದಾಳೆ ಅಂತ ನಾನು ಕಣ್ಣೀರಿಡಕ್ಕೆ ಶುರು ಮಾಡಿದೆ. ರಘುವೀರ್ ನನ್ನ ಹೆಗಲ ಮೇಲೆ ಕೈ ಇಟ್ಟು, ಶುಭ, ನಿನಗೆ ನಿಮ್ಮ ಅಪ್ಪನ ಮೇಲಿರೋ ಕಾಳಜಿ ಮತ್ತು ಪ್ರೀತಿ ನನಗೆ ಗೊತ್ತು. ಆದರೆ ಈ ಬಾರಿ ರೇಖಾ ಕೇವಲ ಉತ್ತರ ಕೊಡೋದಲ್ಲ, ಅವಳು ಈ ದುರಾಸೆಗೆ ಶಾಶ್ವತ ಮುಕ್ತಿ ಆಡಬೇಕಾಗಿದೆ. ನನಗೊಂದು ಯೋಜನೆ ಇದೆ ಅಂತ ನನ್ನ ಕಿವಿಯಲ್ಲಿ ಪಿಸುಗುಟ್ಟೋಕೆ ಶುರು ಮಾಡಿದ್ರು. ರಘುವೀರ್ ಯೋಜನೆ ಏನು? ರೇಖಾ ನಿಜವಾಗಿಯೂ ಬುಟಿಕ್ ಜಾಗವನ್ನು ವಶಪಡಿಸ್ಕೊಳ್ತಾಳಾ ಅಥವಾ ರಘುವೀರ್ ಎಣೆದಂತಹ ಬಲೆಯಲ್ಲಿ ತಾನೇ ಬಂದು ಬೀಳ್ತಾಳಾ? ರಘುವೀರನ ಮುಖದಲ್ಲಿದ್ದ ಆ ಧೈರ್ಯ ಮತ್ತು ಆತ್ಮವಿಶ್ವಾಸ ನನ್ನಲ್ಲಿದ್ದ ಹೆದರಿಕೆಯನ್ನು ಕೊಂಚ ಕಮ್ಮಿ ಮಾಡಿತ್ತು. ಅವರು ತಕ್ಷಣವೇ ತಮ್ಮ ಫ್ಯಾಮಿಲಿ ಲಾಯರ್ ಪ್ರಕಾಶ್ ಅವರಿಗೆ ಕರೆ ಮಾಡಿ ಮನೆಗೆ ಬರ ಹೇಳಿದ್ರು. ಅರ್ಧ ಗಂಟೆಯಲ್ಲಿ ಲಾಯರ್ ಮನೆಗೆ ಬಂದರು. ರಘುವೀರ್ ರೇಖಾ ಕಳಿಸ್ಕೊಟ್ಟಿರುವಂತಹ ಪತ್ರ ಮತ್ತು ದಾಖಲೆಗಳನ್ನು ಅವರ ಮುಂದೆ ಇಟ್ಟರು. ದಾಖಲೆಗಳನ್ನು ಪರಿಶೀಲಿಸಿದ ಲಾಯರ್ ಪ್ರಕಾಶ್ ನಗುತ್ತಾ ಹೇಳ್ತಾರೆ, ಶುಭ ಮೇಡಮ್, ನೀವು ಗಾಬರಿಯಾಗುವಂತಹ ಅಗತ್ಯವೇ ಇಲ್ಲ. ತಂದೆಯವರು ಆಸ್ಪತ್ರೆಯಲ್ಲಿದ್ದಾಗ ತೆಗೆದುಕೊಂಡಂತಹ ಸಹಿಗೆ ಕಾನೂನಿನಲ್ಲಿ ಮಾನ್ಯತೆ ಇರುವುದಿಲ್ಲ. ಅದಕ್ಕಿಂತ ಮುಖ್ಯವಾಗಿ 3 ತಿಂಗಳ ಹಿಂದೆಯೇ ನಿಮ್ಮ ತಂದೆಯವರು ತಮ್ಮ ಬುಟಿಕ್ ಮತ್ತು ಮನೆಗೆ ಸಂಬಂಧಿಸಿದಂತಹ ಸಂಪೂರ್ಣ ವಿಲ್ಲನ್ನು ಬರೆದು ಅದರಲ್ಲಿ ಶುಭಾ ಮೇಡಮ್ ಅವರನ್ನೇ ಸಂಪೂರ್ಣ ವಾರಸುದಾರನಾಗಿ ಮಾಡಿದ್ದಾರೆ. ಆ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ನಮ್ಮ ಅಪ್ಪ ವಿಲ್ ಬರೆದಿದ್ದಾರಾ ಅಂತ ವಿಸ್ಮಯವಾಗಿಯೇ ನಾನು ಪ್ರಶ್ನೆ ಮಾಡಿದೆ. ಹೌದು ಶುಭ ಅಂತ ಹೇಳ್ತಾರೆ ರಘುವೀರ್. ನಿಮ್ಮ ತಂದೆಗೆ ನಮ್ಮ ಕಿರಿಯ ಮಗಳ ದುರಾಸೆಯ ಬಗ್ಗೆ ಮುಂಚೆಯೇ ಅನುಮಾನವಿತ್ತು. ಹಾಗಾಗಿ ನಿನ್ನ ಸಾಲದ ವಿಚಾರ ನನಗೆ ತಿಳಿದ ತಕ್ಷಣ ನಿಮ್ಮ ತಂದೆಯವರು ಈಗ ವಿಲ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಆದರೆ ರೇಖಾಗೆ ಸತ್ಯ ತಿಳಿಯುವ ಸಮಯ ಈಗ ಬಂದಿದೆ. ರಘುವೀರ್ ತಕ್ಷಣವೇ ರೇಖಾಗೆ ಕರೆ ಮಾಡಿ, ರೇಖಾ, ನಿನ್ನ ದಾಖಲೆಗಳ ಬಗ್ಗೆ ಮಾತಾಡಲು ಇಂದು ಸಂಜೆ ಶುಭಾಳ ಬೂಟಿಕ್ ಬಳಿ ಬಾ, ವಿಷಯವನ್ನು ಸೌಹಾರ್ದಯುತವಾಗಿ ಮುಗಿಸೋಣ ಅಂದರು. ಆಸೆ ತನಗೆ ಧಕ್ಕಿ ತಂದ ಬೀಗ್ತಿರೋ ರೇಖಾ ಸಂಜೆ ಬೂಟಿಕ್ ಮುಂದೆ ತನ್ನ ಗೆಳತಿಯೊಂದಿಗೆ ವಿಜೃಂಭಣೆಯಿಂದ ಬಂದಿಳಿದ್ಲು. ಅವಳ ಮುಖದಲ್ಲಿ ಗೆಲುವಿನ ಅಹಂಕಾರ ಎದ್ದು ಕಾಣ್ತಿತ್ತು. ಬೂಟಿಕ್ ಒಳಗೆ ಕಾಲಿಡ್ತಾ ಇದ್ದ ಹಾಗೆ, ಏನಕ್ಕ, ಸಾಮಾನುಗಳೆಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಬೂಟಿಕ್ ಬೋರ್ಡ್ ಇಳಿಸೋಕೆ ಆಳುಗಳನ್ನು ಕಳಿಸ್ಲಾ ಅಂತ ವ್ಯಂಗ್ಯವಾಗಿ ನಗ್ತಾ ಇದ್ಲು. ಆಗ ರಘುವೀರ್ ಲಾಯರ್ ಜೊತೆ ಆಫೀಸ್ ರೂಮ್ನಿಂದ ಹೊರಗೆ ಬರ್ತಾ ಇದ್ದಾನೆ ನಿಧಾನವಾಗಿ. ರೇಖಾ ಬೋರ್ಡ್ ಇಳಿಸುವುದರ ಶುಭ ಅಲ್ಲ, ನಿನ್ನ ಹುಚ್ಚು ಹಾಸ್ಯಗಳ ಬೋರ್ಡನ್ನು ನೀನೇ ಇಳಿಸಬೇಕು ಅಂತ ಹೇಳ್ತಾರೆ. ರಘುವೀರ್ ಗಂಭೀರವಾಗಿ ಲಾಯರ್ ಪ್ರಕಾಶ್ ತಂದೆಯವರು ಮಾಡಿದಂತಹ ನಿಜವಾದ ಮೂಲ ವಿಲ್ ಮತ್ತು ಆಸ್ಪತ್ರೆಯ ವೈದ್ಯಕೀಯ ವರದಿಯನ್ನು ರೇಖಾಳ ಕೈಗಿಟ್ರು. ನೋಡು ರೇಖಾ, ನೀನು ಮಾಡಿಸಿದ ನಕಲಿ ಸಹಿಯ ದಾಖಲೆಗೆ ಯಾವುದೇ ಬೆಲೆ ಇಲ್ಲ. ನಿಮ್ಮ ತಂದೆ ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಬರೆದ ನಿಜವಾದ ವಿಲ್ ಇದು. ಇದರಲ್ಲಿ ನಿನ್ನ ಹೆಸರು ಎಲ್ಲೂ ಇಲ್ಲ. ಸಾಲದಕ್ಕೆ ನಕಲಿ ದಾಖಲೆ ಸೃಷ್ಟಿಸಿದ್ದಕ್ಕಾಗಿ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬಹುದು ಅಂತ ಹೇಳ್ತಾರೆ. ದಾಖಲೆಗಳನ್ನು ಹೊತ್ತಿದ್ದ ರೇಖಾಳ ಮುಖದ ಬಣ್ಣ ಬದಲಾಯಿತು. ಅವಳ ಕೈಯಲ್ಲಿದ್ದ ಕಾಗದಗಳು ಕೆಳಗೆ ಬಿದ್ದವು. ಇದು ನಕಲಿ. ಅಪ್ಪ ನನಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ರೇಖಾ ಕಿರ್ಚಾಡಿದ್ಲು. ಆಗ ನನ್ನ ಮುಂದೆ ಬಂದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳಿದೆ, ಅಪ್ಪ ನಿನಗೆ ಮೋಸ ಮಾಡಲಿಲ್ಲ ರೇಖಾ. ನೀನು ಹುಟ್ಟಿಸಿದ ದುರಾಸೆಗೆ ಅಪ್ಪ ಕೊಟ್ಟ ಉತ್ತರ ಇದು. ನಿನ್ನ ಆಸೆಗೆ ಮಿತಿ ಇಲ್ಲದಂತಾಗಿದೆ. ಆದರೆ ರಘುವೀರ್ ನನಗೆ ನೀಡಿದ ಪ್ರೀತಿ ಮತ್ತು ನಂಬಿಕೆ ನಿನ್ನ ಎಲ್ಲ ದುಷ್ಟ ಆಲೋಚನೆಗಳನ್ನು ಸೋಲಿಸಿಬಿಟ್ಟಿದೆ. ತಾನು ಎಣೆದ ಬಲೆಯಲ್ಲಿ ತಾನೇ ಬಿದ್ದು ಕಾನೂನಿನ ಭಯ ಮತ್ತು ಅವಮಾನದಿಂದ ರೇಖಾ ಅಲ್ಲಿಂದ ಓಡಿ ಹೋಗ್ತಾಳೆ. ಎಲ್ಲ ಮೋಡಗಳು ಚದುರಿ, ಸಾಲದ ಹೊರೆಯೂ ಇಲ್ಲದೆ, ಆಸ್ತಿ ಜಂಜಾಟವೂ ಇಲ್ಲದೆ ನನ್ನ ಬೂಟಿಕ್ ಮತ್ತು ಜೀವನ ಹೊಸ ಬೆಳಕಿನಿಂದ ಕಂಗೊಳಿಸೋಕೆ ಶುರು ಮಾಡಿಕೊಂಡಿತ್ತು. ಅಂದು ರಾತ್ರಿ ಮನೆಗೆ ಮರಳಿದಾಗ ರಘುವೀರ್ ಕೋಣೆಯನ್ನು ಸಂಪೂರ್ಣವಾಗಿ ರೋಸ್ ಪೆಟಲ್ಸ್ ಮತ್ತು ಕ್ಯಾಂಡಲ್ಗಳಿಂದ ತುಂಬ ಸೂಪರ್ ಆಗಿ ಶೃಂಗರಿಸಿದರು. ನಾನು ಕೋಣೆಯೊಳಗೆ ಬರುತ್ತಿದ್ದಂತೆಯೇ ರಘುವೀರ್ ನನ್ನನ್ನು ಹಿಂದಿನಿಂದ ಮೆಲ್ಲನೆ ಅಪ್ಪಿಕೊಂಡ್ರು. ಅವರ ಬಿಸಿ ಉಸಿರು ನನ್ನ ಕತ್ತಿಗೆ ಸ್ಪರ್ಶಿಸುತ್ತಿದ್ದಂತೆ ಒಂದು ನವಿರಾದ ಅನುಭವ ಆಯಿತು. ಶುಭ, ಇಂದಿನಿಂದ ನಿನ್ನ ಜೀವನದಲ್ಲಿ ಕೇವಲ ಶಾಂತಿ, ಪ್ರೀತಿ ಮತ್ತು ನನ್ನ ರೊಮ್ಯಾನ್ಸ್ ಮಾತ್ರ ಇರ್ತದೆ ಅಂತ ನನ್ನ ಕಿವಿಯಲ್ಲಿ ಪುಸುಗುಟ್ಟಿದ್ರು. ನಾನು ತಿರುಗಿ ಅವರ ಕಣ್ಣುಗಳನ್ನು ನೋಡಿದೆ. ಆ ಕಣ್ಣುಗಳಲ್ಲಿ ನನಗಾಗಿ ಅಪಾರವಾದ ಆಕರ್ಷಣೆ ಮತ್ತು ಪ್ರೇಮದ ತೀವ್ರತೆ ಇತ್ತು. ಅವರ ಹೆಗಲ ಮೇಲೆ ಕೈ ಇಟ್ಟು, ನಿಮ್ಮಂಥ ಗಂಡ ಸಿಗಲು ನಾನು ನಿಜವಾಗಿಯೂ ಅದೃಷ್ಟ ಮಾಡಿದೆ ರಘುವೀರ್ ಅಂತ ಅವರ ಎದೆಗೆ ಮುಖ ಹೊರಗಿಸಿದ್ದೆ.
ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ತೀರಾ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.